ಮೇಡಮ್ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಒಂದು 8,000 ರೂಪಾಯಿ ಹಾಕ್ಬೇಕಾಗಿತ್ತು ಮೇಡಮ್. ಸರ್ ಇವಾಗಲೇ ಅಂದ್ರಲ್ಲ ಸರ್ 5,000 ರೂಪಾಯಿ ಹಾಕ್ಸಿದ್ರೆ ಏನೋ ಲೋನ್ 3 ಲಕ್ಷ ರೂಪಾಯಿ ಏನೋ ಬರುತ್ತೆ ಅಂತ ಇದ್ರೆ. ಅದೇ ಮೇಡಮ್, ಏನೋ ಲೋನು ಅಪ್ರೂವಲ್ ಆಗೋಕ್ಕೆ ಏನೋ ಹೆಲ್ತ್ ಇನ್ಸೂರೆನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಅಕಸ್ಮಾತ್ ನಾವೇನೋ ಕಟ್ಟಿಲ್ಲ ಎಲ್ಲ ನಾವು ಹೋಗ್ಬಿಟ್ರೆ ಆ ಹೆಲ್ತ್ ಇನ್ಸೂರೆನ್ಸ್ ಇರ್ತದಲ್ಲ ಮೇಡಮ್, ಅದಕ್ಕೆ ಕ್ಲೈಮ್ ಆಗುತ್ತೆ. ನೀವು ಕಟ್ಟೋ ಅವಶ್ಯಕತೆ ಇರಲ್ಲ ಆ ಟೈಮಲ್ಲಿ. ಅದಕ್ಕೆ ನೀವು 8,000 ರೂಪಾಯಿ ಇವಾಗ ಆಗ್ಬಿಟ್ರೆ ನಿಮ್ಗೆ 10 ನಿಮಿಷದಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಮೇಡಮ್. ಈ ಫೋನ್ ನಿಮ್ಮ ಹತ್ರ ಮಾಡ್ಕೊಳ್ಳಿ ಮೇಡಮ್. ಅಕೌಂಟ್ ಬರುತ್ತಲ್ಲ 3 ಲಕ್ಷ, ನಾನು ಫೋನ್ಪೇ ಹಾಕ್ಬಿಡ್ತೀನಿ ಮೇಡಮ್. ಆವಾಗ ನನಗೆ ಫೋನ್ ವಾಪಸ್ ಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ಇದೊಂದು ಸರಿ ನನಗೆ ಸಪೋರ್ಟ್ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್. ಕಳ್ಸಿದೀನಿ ನೋಡಿ ಸರ್. ಕಳಿಸಿದ್ರಿ ಮೇಡಮ್? ಹಾಂ ಸರ್, ಇದು 8,000 ಕಳಿಸಿದ್ರಿ ನೋಡಿ ಸರ್. ಸೆಟ್ ಕಳಿಸಿದ್ದೀನಿ. 15 ನಿಮಿಷ ಆಗುತ್ತಾ? ಓಕೆ ಸರ್ ಮೇಡಮ್, ತಗೊಳ್ಳಿ ಮೇಡಮ್. ಇನ್ನೊಂದು 15 ದಿವಸದಲ್ಲಿ ಅಮೌಂಟ್ ಬಂದ್ಬಿಡ್ತದೆ. ಫೋನ್ ನಾನು ತಗೊತೀನಿ, ಇಲ್ಲೇ ಇರ್ತೀನಿ ಮೇಡಮ್. ನಾನು ಇಲ್ಲೇ ಕುತ್ಕೊಂಡಿರ್ತೀನಿ. ಸರಿ ಸರ್. ಮೇಡಮ್ 15 ನಿಮಿಷ ಆಯಿತು. ಫೋನ್ ಕೊಡಿ ಮೇಡಮ್, ಚೆಕ್ ಮಾಡಿಬಿಟ್ಟು ನಿಮ್ಗೆ ಅಮೌಂಟ್ ಹಾಕ್ಬಿಡ್ತೀನಿ ಮೇಡಮ್. ಸ್ವಿಚ್ ಆಫ್ ಮಾಡಿಬಿಟ್ಟಿದ್ರೆ ಮೇಡಮ್. ಅದೆಲ್ಲ ನಂಬೇಡಿ ಸರ್, ಅದೆಲ್ಲ ಫ್ರಾಡ್ ಇರಬೇಕು ಅಂತ. ನಿಮ್ಮಂಥವ್ರು ಯಾಮಾರೋರು ಇರೋದ್ರಿಂದಲೇ ಸರ್ ಪ್ರಪಂಚದಲ್ಲಿ ತುಂಬಾ ಜನ ಯಾಮರ್ಸ್ತಾ ಇದ್ದಾರೆ. ಅಲ್ಲ ಮೇಡಮ್, ನಾನು ಯಾಮರಿಲ್ಲ ಮೇಡಮ್. ನನ್ನ ಬಡತನೇ ನಾನು ಯಾಮರ್ಸ್ಬಿಡ್ತು ಮೇಡಮ್. ಬಡತನ ಯಾವಾಗ ಹೋಗುತ್ತೋ ಆವಾಗ ಯಾರೂ ಯಾಮರಲ್ಲ ಮೇಡಮ್.